ಸರ್, ಈಗ ಚನ್ನಪಟ್ಟಣದ ಇವರು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಚನ್ನಪಟ್ಟಣ ವಿಚಾರವಾಗಿ, ಕಾಂಗ್ರೆಸ್ ಇಂದ ನಾನೇ ಅಭ್ಯರ್ಥಿ, ಯಾರೇ ಅಭ್ಯರ್ಥಿ ಆದ್ರೂ ನಾನೇ ಅಭ್ಯರ್ಥಿ, ನನಗ್ ನೋಡಿ ವೋಟ್ ಹಾಕ್ಬೇಕು ಅಂತ ಕೂಡ ಹೇಳಿದ್ದಾರೆ. ಅವರು ನನ್ನ ತಿಳಿದ ಪ್ರಕಾರ ವಿಧಾನಸಭೆ ಅಧಿವೇಶನ ನಡಿಬೇಕಾದ್ರೆ ಹೋದ ಸರಿ ಅವರು ವಿರೋಧ ಪಕ್ಷ ಇದ್ದಾಗ ಕಿವಿ ಮೇಲೆ ಹೂವು ಬಂದಿದ್ರು. ಹಾಗೆ ಚನ್ನಪಟ್ಟಣಕ್ಕೆ ಹೋಗಿ ಕಿವಿ ಮೇಲೆ ಹೂವು ಏಕಕ್ಕೆ ಸಾಧ್ಯ ಇಲ್ಲ. ಚನ್ನಪಟ್ಟಣದ ಜನ ಪ್ರಜ್ಞಾವಂತ ಜನ, ಬುದ್ಧಿವಂತ ಜನ. ಅವರು ಸ್ಥಳೀಯವಾಗಿ ಅವರು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋ ತೀರ್ಮಾನವನ್ನು ಮಾಡುವಂಥದ್ದಕ್ಕೆ ಶಕ್ತಿ ಇರ್ತಕ್ಕಂಥದ್ದು. ಮಂಡ್ಯ ಬಗ್ಗೆನೂ ಹಂಗೆ ಹೇಳಿದ್ರು. ಮಂಡ್ಯ ಬಗ್ಗೆ ಏನು ಹೇಳಿದ್ರು? ಇವರು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಅವರಿಗೆ ಸೆಕೆಂಡೋ ಥರ್ಡ್ ಪ್ಲೇಸ್ಗೆ ಹೋಗ್ತಾರೆ ಕುಮಾರಸ್ವಾಮಿ ಅವರು ಅಂದರು. ಕುಮಾರಸ್ವಾಮಿ ಅವರು ಹೋಗಿದ್ದು 2 ದಿನ ಪ್ರಚಾರಕ್ಕೆ, ಅಲ್ಲಿ 2 ದಿನ. ಆದರೆ ಅಲ್ಲಿ ಜಯ ಗಳಿಸಿರುವಂಥದ್ದು ಕಾಂಗ್ರೆಸ್ ಅವರು ಧೂಳಿಪಟ ಆಗೋಗ್ಬಿಟ್ಟಿದ್ದಾರೆ. ಅಲ್ಲಿರೋ MLAಗಳೆಲ್ಲ ಕಾಂಗ್ರೆಸ್ ಅವರೇ, ಒಬ್ಬರು ಬಿಟ್ಟು. ಅದ್ರ ಧೂಳಿಪಟ ಆಗಿದೆ. ಅದರಿಂದ ಡಿ ಕೆ ಶಿವಕುಮಾರ್ ಅವರು ಯಾರ್ಯಾರಿಗೋ ಕಿವಿ ಮೇಲೆ ಹೂವು ಇಕ್ಕಕ್ಕೆ ಹೋಗಬೇಡಿ. ಯಾಕಂದ್ರೆ ನೀವೇ ಹೂವು ಇಕ್ಕೊಂಡಿದ್ದೀರ. ನಿಮ್ಮ ಬೇರೆಯವ್ರ ಮೇಲೆ ಕಿವಿ ಮೇಲೆ ಹೂವು ಇಕ್ಕಕ್ಕೆ ಹೋಗಬೇಡಿ. ಚನ್ನಪಟ್ಟಣ ಜನ ಪ್ರಜ್ಞಾವಂತರಿದ್ದಾರೆ. ನಿಮಗೆ ಕಳೆದ ವಿಧಾನಸಭೆಯಲ್ಲಿ 20,000 ವೋಟ್ ಹಾಕಿರೋದು ಅವ್ರಿಗೆ. ಅವ್ರು ಹೇಳ್ತಾರೋ ನಾನೇ ಕ್ಯಾಂಡಿಡೇಟು. ಇದೇ ಕಳೆದ ಬಾರಿ MLA ಎಲೆಕ್ಷನ್ನಲ್ಲಿ ಅವ್ರಿಗೆ ಬಿದ್ದಿದ್ದ 20,000 ವೋಟು. ಯಾವ ಧೈರ್ಯ ಇಟ್ಕೊಂಡು ಅವರು ಕ್ಯಾಂಡಿಡೇಟ್ ಆಗ್ತಾರೆ ಅದಕ್ಕೆ ಯೋಚನೆ ಮಾಡ್ಬೇಕು. ಅವರು 20,000 ವೋಟ್ ಬಿದ್ದಿತ್ತಲ್ಲ, ಅದನ್ನು ಹೆಂಗೆ ಅವರು 90,000 1 ಲಕ್ಷ ಮಾಡ್ತಾರೆ? ಅದರ ಬಗ್ಗೆ ಯೋಚನೆ ಮಾಡಲಿ. ಅದರಿಂದ ಇಲ್ಲಿ ಯಾರೂ ಮರಳು ಮಾಡೋಕ್ಕೆ ಆಗಲ್ಲ. ಮರಳು ಮಾಡ್ತೀನಿ ಅಂತೇಳಿ 5 ಗ್ಯಾರಂಟಿ ಕೊಟ್ಟು ಮೋಸ ಮಾಡಿರೋದು ಜನಕ್ಕೆ ಗೊತ್ತಿದೆ. ನೀವು 5 ಗ್ಯಾರಂಟಿ ಕೊಟ್ಟು ಮೋಸ ಆಗಿ ದಿನ ಪತ್ರಿಕೆಯಲ್ಲಿ ತಗೊಂತಾರೆ 5 ಗ್ಯಾರಂಟಿ ವಾಪಸ್ಸು. ಇದೇ ಚರ್ಚೆ. ಈಗ ಡಿಸ್ಕೌಂಟು, ರೇಷನ್ ಕಾರ್ಡೆಲ್ಲ ಕಟ್ ಮಾಡ್ತೀರಿ ಅಂತ ರೇಷನ್ ಕಾರ್ಡ್. ಇದೆಲ್ಲ ಜನ ನೋಡ್ಬಿಟ್ಟವ್ರೆ. ಈ ಆಟಗಳನ್ನೆಲ್ಲ ನಿಮ್ಮದು, ಈ ನಾಟಕಗಳನ್ನೆಲ್ಲ ನೋಡ್ಬಿಟ್ಟವ್ರೆ. ಇನ್ನು ಚನ್ನಪಟ್ಟಣದಲ್ಲಿ ಯಾವುದೇ ನಾಟಕನ ಆಡೋಕ್ಕಾಗಲ್ಲ. ಈಗ ಭ್ರಷ್ಟಾಚಾರದ ಅಡಿಯಲ್ಲಿ ಸಿಕ್ಕಾಕೊಂಬಿಟ್ಟಿದ್ದೀರ, ಹಗರಣಗಳಲ್ಲಿ ಸಿಕ್ಕಾಕೊಂಬಿಟ್ಟಿದ್ದೀರ. ನೀವು ಅದರಿಂದ ಹೊರಬರಬೇಕೆ ಯೋಚನೆ ಮಾಡಬೇಕೇ ಹೊರತು, ನೀವು ಚನ್ನಪಟ್ಟಣ ಚೆಂದಾಗೈತೆ ಚನ್ನಪಟ್ಟಣ ನೋಡೋಣ ಅಂದರೆ ಅಲ್ಲಿನ ಜನನೂ ನಿಮಗಿಂತ ಚೆಂದಾಗಿದ್ದಾರೆ. ಸ್ಮಾರ್ಟ್. ಚನ್ನಪಟ್ಟಣದ ಜನ ನಿಮಗಿಂತ ಸ್ಮಾರ್ಟ್ ಆಗಿದ್ದಾರೆ. ಅದರಿಂದ ನಿಮ್ಮ ಸ್ಮಾರ್ಟನ್ನು ಚನ್ನಪಟ್ಟಣದ ಸ್ಮಾರ್ಟ್ಗೆ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ.